ಬಂಗಾಳದ ಮತದಾರರು ನಿಶ್ಚಯಿಸಿ ಆಗಿತ್ತು. ಮಮತಾ ದೀದಿಯನ್ನು ಕಿತ್ತೊಗಿಲೇಬೇಕು ಅಂತ ನಿರ್ಧಾರ ಮಾಡಿ ಆಗಿತ್ತು. ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆ ಅದು ಪಶ್ಚಿಮ ಬಂಗಾಳದ ಮತದಾರರ ಮೇಲೆ ಯಾವ ರೀತಿಯ ಪರಿಣಾಮ ಬೀತ್ತು ಅನ್ನೋದು ಇವತ್ತಿನ ಫಲಿತಾಂಶದಿಂದ ಗೊತ್ತಾಗುತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚಿರುಮುರಿ ಮತ್ತೆ ಸುದ್ದಿ ಮಾಡ್ತಾ ಇದೆ. ಎಲ್ಲ ಕಡೆ ಬಿಜೆಪಿ ಕಾರ್ಯಕರ್ತರು ಚಿರುಮುರಿಯನ್ನು ಹಂಚಿ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ಸಲಿ ನೋಡ್ಬಿಡಿ. मरने देता न देगा। जालमुड़ी, देशभक्ति की जालमुड़ी, देशभक्ति की जालमुड़ी। लो भैया जालमुड़ी, देशभक्ति की जालमुड़ी थोड़ी तेज है, देशभक्ति का फ्लेवर है। ದೇಶಭಕ್ತಿ की जालमुड़ी ನೋಡಿದ್ರಲ್ಲ, ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಚಿರುಮುರಿ ಅಂಗಡಿಗೆ ಹೋಗಿ ಚಿರುಮುರಿ ತಗೊಂಡು ಅದನ್ನು ಖರೀದಿಸಿ ಅದನ್ನು ತಿಂದು ಆ ನಂತರದಲ್ಲಿ ಆ ವಿಡಿಯೋ ವೈರಲ್ ಆಗಿ ಅದು ಮತದಾನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತ್ತು ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಿ. भाई हमें अपना जालमुली खिलाओ। हाँ, कितने का होता है आपका जालमुली? नहीं, अच्छे वाला कितने का होता है? 10-20। हाँ, जो भी है बना दो। हाँ, जालमुड़ी खाएंगे? हाँ, हाँ खाएंगे, बिल्कुल खाएंगे। तो कितना 10 रुपए देना है? दुकान में आए सर। हाँ, 10 रुपए देना है। नहीं भाई, ऐसा नहीं। हाँ, हाँ, आप प्याज खाते हैं, दिमाग नहीं खाते बस। ಅದಕ್ಕೆ ಕೌಂಟ್ರ್ ಕೊಡೋದಕ್ಕೆ ಮಮತಾ ಬ್ಯಾನರ್ಜಿಯವರು ಒಂದು ತರಕಾರಿ ಗಾಡಿಗೆ ಹೋಗಿ, ತಳ್ಳುವ ಗಾಡಿ, ಅಲ್ಲಿ ಹೋಗಿ ತರಕಾರಿಯನ್ನು ಖರೀದಿ ಮಾಡಿದ್ರು. ಆ ವಿಡಿಯೋ ಕೂಡ ವೈರಲ್ ಆಯಿತು. ಆದರೆ ಮತದಾರರ ಮೇಲೆ ಅದು ಯಾವುದೇ ರೀತಿಯ ಪರಿಣಾಮವನ್ನು ಬೀರಲಿಲ್ಲ. ಯಾಕೆಂದರೆ ಅಷ್ಟು ಹೊತ್ತಿಗೆ ಬಂಗಾಳದ ಮತದಾರರು ನಿಶ್ಚಯಿಸಿ ಆಗಿತ್ತು, ಈ ಬಾರಿ ಬದಲಾವಣೆ ಶತಸಿದ್ಧ ಅಂತ. ಮಮತಾ ದೀದಿಯನ್ನು ಕಿತ್ತೊಗಿಲೇಬೇಕು ಅಂತ ನಿರ್ಧಾರ ಮಾಡಿ ಆಗಿತ್ತು. ಅದರ ಪರಿಣಾಮವೇ ಇವತ್ತಿನ ರಿಸಲ್ಟ್. ಎರಡು ಅಂಶಗಳನ್ನು ನಾನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ಇಡೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಒಂದು, ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆ ಅದು ಪಶ್ಚಿಮ ಬಂಗಾಳದ ಮತದಾರರ ಮೇಲೆ ಯಾವ ರೀತಿಯ ಪರಿಣಾಮ ಬೀತ್ತು ಅನ್ನೋದು ಇವತ್ತಿನ ಫಲಿತಾಂಶದಿಂದ ಗೊತ್ತಾಗುತ್ತೆ. ಅಲ್ಲಿನ ಇಸ್ಲಾಮಿಕ್ ಜೆಹಾದಿ ಮನಸ್ಥಿತಿಗಳು ಯಾವ ರೀತಿ ಹಿಂದೂಗಳನ್ನು ಅಟ್ಟಾಡಿಸಿಕೊಂಡ್ರು, ನೇತಾಕಿ ಸುಟ್ಟಾಕಿದ್ರು, ಅವರ ಮನೆ ಮಠಗಳನ್ನು ಲೂಟಿ ಮಾಡಿದ್ರು, ಅವರನ್ನು ಜೀವಂತ ಸುಟ್ಟರು. ಇದನ್ನೆಲ್ಲ ಪಕ್ಕದಲ್ಲೇ ಇರುವಂಥ ಪಶ್ಚಿಮ ಬಂಗಾಳದ ಜನ ನೋಡ್ತಾ ಇದ್ದರು. ಆ ಮತಾಂಧತೆ ಅನ್ನೋದು ನಮ್ಮ ರಾಜ್ಯದಲ್ಲೂ ಯಾವ ರೀತಿ ಹೆಚ್ಚುತ್ತಾ ಇದೆ ಅನ್ನುವಂಥ ಕಳವಳದಿಂದ ಆ ಒಂದು ದುರ್ಘಟನೆಗಳನ್ನು ನೋಡ್ತಾ ಇತ್ತು. ಒಂದು ವೇಳೆ ಮಮತಾ ಬ್ಯಾನರ್ಜಿ ಏನಾದರೂ ಇನ್ನೂ 5 ವರ್ಷ ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದು ಬಿಟ್ಟರೆ ಆ ಬಾಂಗ್ಲಾದೇಶದ ಸ್ಥಿತಿಯೇ ನಮಗೆ ಬಂದುಬಿಡುತ್ತಾ ಅನ್ನುವಂಥ ಆತಂಕ ದಿನೇ 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 ಪಶ್ಚಿಮ ಬಂಗಾಳದಲ್ಲಿ ಜಾಸ್ತಿ ಆಯಿತು. ಇದಕ್ಕೆ ಕಾರಣವೂ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಾದಂಥ ಆ ನರಮೇಧ ಏನಿದೆ ಅದನ್ನು ಖಂಡಿಸೋದಿರಲಿ, ಅದರ ಬಗ್ಗೆ ಮಾತಾಡೋಕ್ಕೂ ಸಹ ಮಮತಾ ಬ್ಯಾನರ್ಜಿ ಇಷ್ಟಪಡಲಿಲ್ಲ. ಅಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದರು. ಅಲ್ಲಿನ ಬಂಗಾಳಿಗಳು ಬೇರೆ ಯಾರೂ ಅಲ್ಲ, ಇದೇ ಪಶ್ಚಿಮ ಬಂಗಾಳದಿಂದ ಹೋದಂಥ ಇವರ ಪರಿವಾರದ ಕುಡಿಗಳೇ ಅವರು. ಆ ನರಮೇಧವನ್ನು, ಆ ದೌರ್ಜನ್ಯವನ್ನು ಖಂಡಿಸಿದ್ದು BJP ಮಾತ್ರ. ಸೊ ಮಾಲ್ಡಾ, ಮುರ್ಷಿದಾಬಾದ್, ನದಿಯಾ ಈ ಗಡಿ ಜಿಲ್ಲೆಗಳಲ್ಲಿ ಮತಾಂಧತೆ ಎಷ್ಟು ಜಾಸ್ತಿ ಆಗಿತ್ತು ಅಂತಂದರೆ
ಬಾಂಗ್ಲಾದೇಶದ ಪರಿಸ್ಥಿತಿಯೇ ಇಲ್ಲೂ ಬಂದುಬಿಡುತ್ತಾ ಅನ್ನುವಂಥ ಭಯ ಪಶ್ಚಿಮ ಬಂಗಾಳದ ಜನರಿಗೆ ಶುರುವಾಯಿತು. ಯಾವಾಗ ಸೋಕಾಲ್ಡ್ ಸೆಕ್ಯುಲರ್ ಪಕ್ಷಗಳು ಬಾಂಗ್ಲಾದೇಶದ ಬಗ್ಗೆ ಮೌನವಾದರೋ ಆವಾಗ ಬಂಗಾಳದ ಜನತೆಗೆ ಖಾತ್ರಿ ಆಯಿತು, ಇದು ಹೀಗೆ ಮುಂದುವರೆದರೆ ಒಂದಲ್ಲ ಒಂದು ದಿನ ಬಾಂಗ್ಲಾದೇಶದ ಪರಿಸ್ಥಿತಿಯೇ ಪಶ್ಚಿಮ ಬಂಗಾಳಕ್ಕೂ ಬರುತ್ತೆ ಅನ್ನೋದು ಖಾತ್ರಿ ಆಯಿತು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮತಗಳ ಕ್ರೋಢೀಕರಣ ಶುರುವಾಯಿತು. ಅದಕ್ಕೆ ಪೂರಕವಾಗಿ BJP ಹಿಂದೂಗಳ ಮೇಲಾಗ್ತಿರುವಂತಹ ದೌರ್ಜನ್ಯವನ್ನು ಮತದಾರರ ಮುಂದೆ ತೆರೆದಿಡ್ತಾ ಹೋಯಿತು. ಇದಕ್ಕೆ ಮತದಾರರು ಕೂಡ ಸ್ಪಂದಿಸ್ತಾ ಹೋದರು. ಇದರ ಪರಿಣಾಮವೇ ಇವತ್ತಿನ ರಿಸಲ್ಟ್. ಇನ್ನು ಎರಡನೇ ಅಂಶ, ಇಲ್ಲಿ ಗೆದ್ದಿದ್ದು BJP ಎಲ್ಲ ಬದಲಾಗಿ ಭಾರತದ ಪ್ರಜಾಪ್ರಭುತ್ವ ಅಂತ ಹೇಳಿದೆ, ಭಾರತದ ಸಮಗ್ರತೆ, ಭಾರತದ ಐಕ್ಯತೆ ಅಂತ ಹೇಳಿದೆ. ಯಾಕೆ ಅಂತಂದರೆ ಪಶ್ಚಿಮ ಬಂಗಾಳ 2200 ಕಿಲೋಮೀಟರ್ಗಳ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಬಾಂಗ್ಲಾದೇಶದ ಜೊತೆ. ಈ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಯಾವ ರೀತಿ ಅಕ್ರಮ ನುಸುಳುವಿಕೆ ನಡೀತಾ ಇತ್ತು ಅನ್ನೋದು ಇಡೀ ದೇಶ ಕಂಡಿದೆ. ಆ ಅಕ್ರಮ ನುಸುಳುಕೋರರಿಗೆ ಯಾವ ರೀತಿ ಅಲ್ಲಿನ TMC ಕಾರ್ಯಕರ್ತರು ಎಲ್ಲ ರೀತಿಯ ID ಕಾರ್ಡ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಆದರೂ ಮಮತಾ ದೀದಿ ಸರ್ಕಾರ ಅವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಅದನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕಿ ಅವರಿದಕ್ಕೆ ಕಾರಣ ಅಮಿತ್ ಶಾ ಏನು ಮಾಡ್ತಿದ್ದಾರೆ ಅಂತ ಹೇಳ್ತಾ ಕೂತ್ಕೊಂಡ್ರೆ ಹೊರತು ತಾನು ಕೈಗೊಳ್ಳಬೇಕಾದ ಕ್ರಮವನ್ನು ಕೈಗೊಳ್ಳಲೇ ಇಲ್ಲ. ಇದು ಪಶ್ಚಿಮ ಬಂಗಾಳದ ಹಿಂದೂಗಳಲ್ಲಿ ಇನ್ನಷ್ಟು ಆತಂಕವನ್ನು ಹೆಚ್ಚಿಸ್ತು. ಬರೀ ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲ ಸ್ನೇಹಿತರೆ, ಹೀಗೆ ಅಕ್ರಮವಾಗಿ ಬಂದವರು ಇಡೀ ಭಾರತದಲ್ಲಿ ವ್ಯಾಪಿಸಿದರು. ಕರ್ನಾಟಕದ ಬೆಂಗಳೂರಿಗೂ ಬಂದರು, ದಾವಣಗೆರೆಗೂ ಬಂದರು, ಚಿತ್ರದುರ್ಗಕ್ಕೂ ಬಂದರು. ಮುಂದೊಂದು ದಿನ ಇಡೀ ಭಾರತದಲ್ಲಿ ಇವರ ಹಾವಳಿ ಜಾಸ್ತಿ ಆಗಿಬಿಟ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ಅದಕ್ಕೆ ಪಶ್ಚಿಮ ಬಂಗಾಳದ ಜನ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಪಶ್ಚಿಮ ಬಂಗಾಳದ ಜನ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕೆ ಅಂಥ ಒಂದು ಅರಾಜಕತೆಗೆ ಕಡಿವಾಣ ಹಾಕಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಪಶ್ಚಿಮ ಬಂಗಾಳದ ಗೆಲುವು ಕೇವಲ BJPಯ ಗೆಲುವಲ್ಲ, ಅದು ಭಾರತದ ಗೆಲುವು ಅಂತ.